ಇನ್ನೇನು ಕೆಲವೇ ಕ್ಷಣದಲ್ಲಿ HD ರೇವಣ್ಣ ಪರ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇರುತ್ತೆ. ಸೊ ಮಧ್ಯಾಹ್ನ ಟೈಮ್ ಕೊಟ್ಟಿದ್ರು ಜಡ್ಜ್, ಮಧ್ಯಾಹ್ನ ಬೇಲ್ ಅರ್ಜಿ ವಿಚಾರಣೆ ಮಾಡ್ತೀವಿ ಅನ್ನುವಂತಹ ಒಂದು ಟೈಮ್ ಅನ್ನು ಕೊಟ್ಟಿದ್ರು. ಇದೇ ಸಂದರ್ಭ ಈಗ ಬೇಲ್ ಅರ್ಜಿ ವಿಚಾರಣೆ ನಡೆಯುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಕೆಲವೇ ಕ್ಷಣದಲ್ಲಿ HD ರೇವಣ್ಣ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ವಿಚಾರಣೆಯನ್ನ ಮಧ್ಯಾಹ್ನಕ್ಕೆ ಮುಂದೂಡಿದ ಜಡ್ಜ್ ರೇವಣ್ಣ ಪರ ಹಾಗೆ SIT ಪರ ವಕೀಲರು ಕೂಡ ಸಾಕಷ್ಟು ವಾದವನ್ನ ಮಂಡನೆ ಮಾಡಿದ್ರು. ಜಾಮೀನು ಕೊಡದಂತೆ SIT ಪರ ವಕೀಲರು ವಾದವನ್ನ ಮಾಡಿದ್ರು. ಇತ್ತ ಕಡೆ ಜಾಮೀನು ಕೊಡುವಂತೆ ರೇವಣ್ಣ ವಕೀಲ ನಾಗೇಶ್ ಅವರು ಪ್ರತಿವಾದವನ್ನು ಕೂಡ ಮಂಡಿಸಿದ್ರು. ಯಾಕೆ ಜಾಮೀನು ಕೊಡಬಾರ್ದಂತ ಸರ್ಕಾರದ ಪರ ಅಂದ್ರೆ SIT ಪರ ವಕೀಲರು ವಾದವನ್ನ ಮಂಡಿಸ್ತಿದ್ದಾರೆ. ಇತ್ತ ಕಡೆ ಯಾಕೆ ಜಾಮೀನನ್ನ ಕೊಡಬೇಕು ಅಂತ HD ರೇವಣ್ಣ ಅವರ ಪರ ವಾದವನ್ನ ನಾಗೇಶ್ ಅವರು ಮಂಡಿಸ್ತಾ ಇದ್ದಾರೆ. ಇವೆಲ್ಲವನ್ನ ಆಲಿಸಿದ್ದಾರೆ ನ್ಯಾಯಾಧೀಶರು. ಅದಾದ ನಂತರ ಈಗ ಮಧ್ಯಾಹ್ನಕ್ಕೆ ಇದೇ ಬೇಲರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ವಿಚಾರಣೆಯನ್ನ ಮಧ್ಯಾಹ್ನಕ್ಕೆ ಮುಂದೂಡಿದ ಜಡ್ಜ್ ರೇವಣ್ಣ ಪರ ಹಾಗೆ SIT ಪರ ವಕೀಲರು ವಾದವನ್ನ ಮಂಡಿಸ್ತಾರೆ. ಜಾಮೀನು ಕೊಡದಂತೆ SIT ಪರ ವಕೀಲರು ಜಯನಾ ಕೊಠಾರಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇತ್ತ ಕಡೆಯಲ್ಲಿ ಜಾಮೀನು ಕೊಡುವಂತೆ HD ರೇವಣ್ಣ ಅವರ ಪರ ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಸಂತ್ರಸ್ತ ಪರ ಹೇಳಿಕೆ ದಾಖಲಿಸಿಕೊಳ್ಳಲು ಸರ್ಕಸ್ ಯಾಕೆ ಅಂತ ಸಾಕಷ್ಟು ಚರ್ಚೆಗಳನ್ನು ಕೂಡ ನಾಗೇಶ್ ಅವರು HD ರೇವಣ್ಣ ಅವರ ಪರವಾಗಿ ವಾದವನ್ನು ಮಂಡಿಸಿದ್ರು. ನಮ್ಮ ಕಕ್ಷಿದಾರರಿಗೆ ನ್ಯಾಯವನ್ನ ಕೊಡಬೇಕಾಗತ್ತೆ, ಜಾಮೀನನ್ನು ಕೂಡ ಕೊಡಬೇಕಾಗತ್ತೆ. ಸುಮ್ಮನೆ SIT ಅವರು ಕಂಪ್ಲೇಂಟ್ ಅನ್ನ ದಾಖಲಿಸಿಕೊಟ್ಕೊಂಡು ಜೈಲಿಗೆ ಹಾಕಿದ್ರು. ಆದ್ರೆ ಅದೆಲ್ಲವೂ ಕೂಡ ತಪ್ಪು. ಸಂತ್ರಸ್ತೆ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ರು ಅನ್ನುವಂಥದ್ದು ಕೂಡ ವಾದ ಮಂಡನೆ ಸಮಯದಲ್ಲಿ ಉಲ್ಲೇಖವನ್ನು ಮಾಡಿದ್ರು ನ್ಯಾಯಾಧೀಶರ ಎದುರುಗಡೆ. ಬ್ರೇಕಿಂಗ್ ಅಪ್ಡೇಟ್, ರೇವಣ್ಣ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಹಾಗಾದ್ರೆ ಇವತ್ತು ರೇವಣ್ಣ ಅವರಿಗೆ ಜಾಮೀನು ಸಿಗತ್ತಾ ಇಲ್ವಾ? ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆಯನ್ನು ಮಧ್ಯಾಹ್ನಕ್ಕೆ ಮುಂದೂಡಿದ್ರು ಜಡ್ಜ್. ರೇವಣ್ಣ ಪರ ಹಾಗೂ SIT ಪರ ವಕೀಲರು ವಾದ ಮಂಡನೆ ಮಾಡಿರ್ತಕ್ಕಂಥದ್ದು. ರೇವಣ್ಣ ಬೇಲ್ ಅರ್ಜಿ ವಿಚಾರಣೆ ಮತ್ತೆ ಆರಂಭ ಆಗಿದೆ. ಮಧ್ಯಾಹ್ನಕ್ಕೆ ಅದನ್ನ ಮುಂದೂಡಿದ್ರು, ಅಡ್ಜರ್ನ್ ಮಾಡಿದ್ರು, ಈಗ ಮತ್ತೆ ಆರಂಭ ಆಗಿದೆ. ಸೊ ಏನಿರುತ್ತೆ ಹಾಗಾದ್ರೆ ಇದರ ಜಡ್ಜ್ಮೆಂಟ್ ಎಷ್ಟೊತ್ತಿಗೆ ಬರುತ್ತೆ? HD ರೇವಣ್ಣ ಅವ್ರಿಗೆ ಸಿಗತ್ತಾ ಬೇಲ್ ಅನ್ನೋದು ಈ ಕ್ಷಣದ ಪ್ರಶ್ನೆ. ಅಷ್ಟರವರೆಗೂ ನಾವು ನೋಡಿದ್ವಿ ಈ ಕೇಸ್ನಲ್ಲಿ ಏನೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ ಪ್ರತಿ ಕ್ಷಣದಲ್ಲೂ ಆಯಿತು ಅನ್ನೋದನ್ನ. HD ರೇವಣ್ಣ ಅವ್ರಿಗೆ ಬೇಲ್ ಸಿಗತ್ತಾ ಇಲ್ವಾ ಅನ್ನುವಂಥದ್ದು ಜಯನಾ ಕೊಠಾರಿ SIT ಪರ ವಾದ ಮಂಡನೆ ಮಾಡಿದ್ದಾರೆ. ಹಾಗೇನೆ CV ನಾಗೇಶ್ HD ರೇವಣ್ಣ ಪರ ವಾದ ಮಂಡನೆ ಮಾಡಿದ್ದಾರೆ. ಏನಾಗತ್ತೆ? ಮೊನ್ನೆಯ ಒಂದು ಬೇಲ್ ವಿಚಾರಣೆಗೂ ಇವತ್ತಿನ ಬೇಲ್ ವಿಚಾರಣೆಗೂ ಎಷ್ಟೊಂದು ವ್ಯತ್ಯಾಸಗಳನ್ನ ನಾವು ನೋಡಿದ್ವಿ, ಎಷ್ಟೊಂದು ಪ್ರಕರಣಗಳನ್ನ ನಾವು ನೋಡಿದ್ವಿ. ಕಿಡ್ನ್ಯಾಪ್ ಹೌದಾ ಅಲ್ವಾ ಅನ್ನೋ ಅಂಥ ಒಂದು ವಿಚಾರದ ಮೇಲೆ ಸಾಕಷ್ಟು ಇವತ್ತು ವಿಭಿನ್ನವಾದಂಥ ವಾದ ಮಂಡನೆ ಇತ್ತು. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಜೊತೆ ನ್ಯೂಸ್ ಡೆಸ್ಕಿಂದ ಪ್ರತಿನಿಧಿ ಮಾದೇಶ್ ಹಾಗೆ CID ಕಚೇರಿಯಿಂದ ನನ್ನ ಸಹೋದ್ಯೋಗಿ ರಂಜಿತ್ ಇದ್ದಾರೆ. ಅಲ್ಗುಟ್ ರಂಜಿತ್, ಫಸ್ಟ್ ರಂಜಿತ್, ಈ ಕ್ಷಣದ ಅಪ್ಡೇಟ್ ಏನಿದೆ? ಎಸ್, ಇಲ್ಲಿ ಗಮನಿಸಬೇಕು ಶ್ರೀಲಕ್ಷ್ಮಿ, ಇವತ್ತು HD ರೇವಣ್ಣ ಅವರಿಗೆ ಬೇಲ್ ಮೊದಲು 11:15ಕ್ಕೆ ಆರಂಭ ಆಗಬೇಕಿದ್ದಂಥ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಅದಾದ ನಂತರ 12:15ಕ್ಕೆ ಮೂವ್ ಮಾಡ್ತಾರೆ. ಈಗ ಆರಂಭ ಆಗಿದೆ ಜಾಮೀನು ಅರ್ಜಿಯ ವಿಚಾರಣೆ. ಬಹುತೇಕ ಇವತ್ತು ಬೇಲ್ ಸಿಗುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ಈ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಇವತ್ತಿ, ಅವರ ಒಂದು ವಿಡಿಯೋ ಹೇಳಿಕೆ ಇದೆಯಲ್ಲ, ಅದು ಇವತ್ತು ಭಾಳ ಪ್ರಮುಖವಾದ ಸಾಕ್ಷಿಯಾಗಿ CV ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದರ ಜೊತೆಗೆ SIT ಪರ ವಕೀಲರಾಗಿರುವಂಥ ಜಯನಾ ಕೊಠಾರಿ ಅವರು ಪ್ರಬಲವಾದ ವಾದ, ಅವರ ವಾದದಲ್ಲಿ ಬಹಳ ಕ್ಲಿಯರ್ ಆಗಿತ್ತು. ಇವರು ಪ್ರಭಾವಿ ವ್ಯಕ್ತಿ ಇದ್ದಾರೆ, ಇವರು ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಕೊಡಬಾರ್ದು, ಇವರ ಮಗನ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸ್ ಇರೋದ್ರಿಂದ ಇದು ಒಂದು ಬೇರೆ ಮೆಸೇಜ್ ಪಾಸ್ ಆಗುತ್ತೆ, ಮತ್ತು ಇನ್ನು ಹಲವಾರು ಜನ ಇಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರೋದ್ರಿಂದ ಬೇಲ್ ಈ ಸಮಯದಲ್ಲಿ ಇವರಿಗೆ ಕೊಟ್ಟದ್ದೇ ಆದರೆ, HD ರೇವಣ್ಣ ಅವರಿಗೆ ಬೇಲ್ ಕೊಟ್ಟದ್ದೇ ಆದರೆ ಅದು ಬೇರೆ ರೀತಿಯಾಗಿ ಕನ್ವೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಕೊಡಬಾರ್ದು ಅನ್ನುವ ವಾದವನ್ನು ಮಂಡಿಸ್ತಾ ಇದ್ದಾರೆ. ಆದರೆ CV ನಾಗೇಶ್ ಅವರು ಮಾತ್ರ ಕಟುವಾಗಿ ಹೇಳ್ತಾ ಇದ್ದಾರೆ, ನನಗೂ ನಮ್ಮ ಕಕ್ಷಿದಾರರು HD ರೇವಣ್ಣ ಅವರಿದ್ದಾರೆ, ಅವರಿಗೆ ಈ ಕಿಡ್ನ್ಯಾಪ್ ಕೇಸ್ನಲ್ಲಿ ಯಾವುದೇ ಸಂಬಂಧ ಇಲ್ಲ, ಅವರು ಊರಲ್ಲೇ ಇರಲಿಲ್ಲ ಆ ಸಮಯದಲ್ಲಿ, ಮಹಿಳೆಯೇ ಹೇಳ್ತಾ ಇದ್ದಾರೆ, ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದೆಲ್ಲವೂ ಕೂಡ ಭಾಳ ಪ್ರಮುಖವಾದಂಥ ಇವರು ವಾದ ಆಗಿದೆ. ಸದ್ಯಕ್ಕೆ ಮತ್ತೆ ಈಗ ವಾದ ಆರಂಭ ಆಗಿದೆ. ಸದ್ಯಕ್ಕೆ ಏನಾಗುತ್ತೆ ಅನ್ನೋದು ಭಾರಿ ಕುತೂಹಲ ಇದೆ. ಬಹುತೇಕ ಹೊತ್ತು ಬೇಲ್ ಆಗ್ಬೋದಾ ಅನ್ನೋದು, ಯಾಕಂತ ಹೇಳಿದ್ರೆ ನಾಳೆಗೆ ನ್ಯಾಯಾಂಗ ಬಂಧನದಲ್ಲಿರುವಂಥ HD ರೇವಣ್ಣ ಅವರ ಬಂಧನ ಏನಿದೆ, ಅವರ ಕಸ್ಟಡಿ ಏನಿದೆ, ರೈಟ್ ರಂಜಿತ್, ಹಾಗೆ ದಯವಿಟ್ಟು ಸಂಪರ್ಕದಲ್ಲಿರಿ. ಪ್ರತಿನಿಧಿ ಮಾದೇಶ್ ಇದ್ದಾರೆ. ಮಾದೇಶ್,
ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ನೋಡ್ತಾ ಇದ್ರಿ ಕ್ಷಣ ಕ್ಷಣಕ್ಕೂ ಏನೆಲ್ಲ ಡೆವಲಪ್ಮೆಂಟ್ ಆಯಿತು. ಒಂದು ಕಡೆ ವಿಚಾರಣೆ ನಡೀತಾ ಇದ್ದ ಹಾಗೇನೆ ಮತ್ತೊಂದು ಕಡೆ ಈ ಕಿಡ್ನಾಪ್ ಪ್ರಕರಣದಲ್ಲಿ ಆ ಸಂತ್ರಸ್ತೆಯ ಸಂಬಂಧಿಕರು ಮಾತನಾಡಿದ್ರು. ತೋಟದ ಮನೆಯಿಂದಲ್ಲ, ನಮ್ಮ ಮನೆಯಿಂದಾನೇ ಹೋಗಿದ್ದು ಅಂತ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಅದು. ಸೊ ಈ ಥರದ ಅನೇಕ ಬೆಳವಣಿಗೆಗಳು. ಇನ್ನು ಆಕೆಯ ಮಗ ಎಲ್ಲಿದ್ದಾರೆ, ಏನು ಹೇಳ್ತಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಈ ಥರದ ಅನೇಕ ಆಯಾಮಗಳು ಈ ಕೇಸ್ಗೆ ಇದ್ದಾವೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಏನಾಗಬಹುದು, ಯಾವ ಹಂತದಲ್ಲಿದೆ ಮಾದೇಶ್? ಶ್ರೀಲಕ್ಷ್ಮಿ, ಒಂದು ಪ್ರಕರಣದಲ್ಲಿ ಆಗಿನಿಂದಲೂ ಕೂಡ ಕೋರ್ಟ್ನಲ್ಲಿ ವಾದ ಮತ್ತು ಪ್ರತಿವಾದಗಳಾಗ್ತಿದ್ದಾವೆ. ಈಗಾಗಲೇ SIT ಪರ ವಕೀಲರು ತಮ್ಮ ವಾದವನ್ನು ಮಂಡನೆ ಮಾಡಿ ಇದ್ದಾರೆ. ಈಗ ಸಿ ವಿ ನಾಗೇಶ್ ಅವರು ತಮ್ಮ ವಾದವನ್ನು ಮಂಡಿಸ್ತಿದ್ದಾರೆ. ಇಷ್ಟೊತ್ತು ಕೂಡ ಅಂದರೆ SIT ಪರ ವಕೀಲರು ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದರು. ಇಷ್ಟು ದಿನಗಳ ಕಾಲ ತನಿಖೆ ಆಗಿದೆ, 164 ಹೇಳಿಕೆ ಆಗಿದೆ, ಜೊತೆಗೆ ಆರೋಪಿತ ಸ್ಥಾನದಲ್ಲಿರುವಂಥ HD ರೇವಣ್ಣ ಅವರು ಕೂಡ ನಮಗೆ ತನಿಖೆಗೆ ಸಹಕಾರ ನೀಡಿಲ್ಲ ಅನ್ನುವಂಥ ವಾದವನ್ನು ಮಾಡಿದರು. ಜೊತೆಗೆ ಇದೊಂದು ಗಂಭೀರವಾದಂಥ ಪ್ರಕರಣ, ಹೀಗಾಗಿ ಅವರಿಗೆ ಜಾಮೀನು ಕೊಡಬಾರ್ದು ಅಂತೇಳಿ ತಮ್ಮ ವಾದವನ್ನು ಮಂಡನೆ ಮಾಡುವಂಥ ಕೆಲಸವನ್ನು ಜೈನಾ ಕೊಠಾರಿ ಅವರು ಮಾಡಿದರು. ಈಗ ಸಿ ವಿ ನಾಗೇಶ್ ಅವರು ಆ ಒಂದು ವಾದಕ್ಕೆ ಪ್ರತಿವಾದವನ್ನು ಮಾಡ್ತಿದ್ದಾರೆ. ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ಸ್ಗಳನ್ನು ಇಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಯಾವಾಗ ಪ್ರಕರಣ ದಾಖಲಾಯಿತು, ಈ ಒಂದು ಘಟನೆ ಆಗಿರೋದು 29ನೇ ತಾರೀಕು ಅಂತ ಹೇಳಲಾಗಿದೆ. ಅದಾದ ಮೇಲೆ 2 ದಿನ ಆದ ಮೇಲೆ ಕಂಪ್ಲೇಂಟ್ ಕೊಡಲಾಗಿದೆ 2ನೇ ತಾರೀಕು. ಆ ಒಂದು ವಿಚಾರದ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಸಿ ವಿ ನಾಗೇಶ್ ಅವರು ಮಾಡಿದ್ದಾರೆ. ಯಾಕೆ ಇಲ್ಲಿ ತಡವಾಗಿ ಕಂಪ್ಲೇಂಟನ್ನು ಕೊಡಲಾಯಿತು, ಮತ್ತು ಇಲ್ಲಿ ಸಂತ್ರಸ್ತೆ ಪತ್ತೆ ಆಗಿರೋದು ಇನ್ನೂ ಕೂಡ ಒಂದಷ್ಟು ಕನ್ಫ್ಯೂಷನಲ್ಲಿದೆ. ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅವರ ಸಂಬಂಧಿಕರನ್ನು ಮಾತನಾಡಿದಂಥ ಸಂದರ್ಭದಲ್ಲಿ ಸಂಬಂಧಿಕರ ಮನೆಯಲ್ಲಿ ಪತ್ತೆಯಾಗಿರೋದು ಈಗಾಗಲೇ ಕನ್ಫರ್ಮ್ ಆಗಿದೆ ಆಲ್ಮೋಸ್ಟ್. ಈ ಒಂದು ವಿಚಾರದ ಬಗ್ಗೆ ಕೂಡ ಸಿ ವಿ ನಾಗೇಶ್ ಅವರಲ್ಲಿ ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಇಲ್ಲಿ ಕಿಡ್ನಾಪ್ ಅಂತ ಯಾಕೆ ಕರೆಸ್ಕೊಳ್ಳಲಾಗ್ತಿದೆ, ಸಂತ್ರಸ್ತೆ ಎಲ್ಲಿ ಪತ್ತೆಯಾಗಿದ್ದಾರೆ, ಜೊತೆಗೆ ಸಂತ್ರಸ್ತೆ ಈಗಾಗಲೇ HD ರೇವಣ್ಣ ಅವರ ರಕ್ತ ಸಂಬಂಧಿ ಅನ್ನೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಆಕೆ 1-2 ದಿನ ಕಂಡಿಲ್ಲ ಅನ್ನೋ ತಕ್ಷಣ ಯಾಕೆ ಅದನ್ನು ಕಿಡ್ನಾಪ್ ಅಂತ ಅಲ್ಲಿ ಕಂಪ್ಲೇಂಟ್ ಕೊಡಲಾಯಿತು, ಇದೆಲ್ಲವೂ ಕೂಡ ಒಂದು ರೀತಿಯಾದಂಥ ಪ್ಲಾನ್ ಆಗಿದೆ. ಜೊತೆಗೆ ಸಂತ್ರಸ್ತೆ ರಕ್ಷಣೆ ಆದ ಮೇಲೆ ಯಾಕೆ 164 ಹೇಳಿಕೆಯನ್ನು ಮತ್ತು 161 ಹೇಳಿಕೆಯನ್ನು ಲೇಟಾಗಿ ಪಡೆದುಕೊಂಡ್ರು, 1 ವಾರಗಳ ಕಾಲ ಇವರು ಆಕೆಯನ್ನು ವಿಚಾರಣೆ ಮಾಡೋದಾಗಿರ್ಬೋದು, ಜೊತೆಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಕ್ಕೆ ಯಾಕೆ ತಡ ಮಾಡಿದ್ರು, 164 ಹೇಳಿಕೆಯನ್ನು ತಡ ಮಾಡಬಾರ್ದು ಇಂತಹ ಗಂಭೀರ ಪ್ರಕರಣಗಳಲ್ಲಿ. ಆದರೆ SIT ಅಧಿಕಾರಿಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಟೈಮನ್ನು ಕಿಲ್ ಮಾಡಿದ್ದಾರೆ, ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ಲಾನ್ ನಡೆಸಲಾಗಿದೆ. ಇದೊಂದು ಷಡ್ಯಂತ್ರ ರೀತಿಯಲ್ಲಿ ತನಿಖೆಯನ್ನು ನಡೆಸಲಾಗ್ತಿದೆ ಅಂತೇಳಿ ತಮ್ಮ ವಾದ ಮಂಡನೆಯನ್ನು ಮಾಡಿದ್ದಾರೆ. ಜೊತೆಗೆ ಎವಿಡೆನ್ಸ್ಗಳೇನಿರುತ್ತೆ, ಅಂದರೆ ಜಾಮೀನು ಅರ್ಜಿಯನ್ನಂತ ಕೇಳುವಂಥ ಸಂದರ್ಭದಲ್ಲಿ ಏನೆಲ್ಲ ಹಾಕಿದ್ರು ಅದರಲ್ಲೂ ಕೂಡ ಸರಿಯಾದಂಥ ಎವಿಡೆನ್ಸ್ಗಳನ್ನು ಉಲ್ಲೇಖ ಮಾಡಿಲ್ಲ ಅಂತೇಳಿ ಸಿ ವಿ ನಾಗೇಶ್ ಅವರು ವಾದ ಮಾಡುವಂಥ ಕೆಲಸವನ್ನು ಮಾಡಿದರು. ವಾದ ಪ್ರತಿವಾದ ಆಗ್ತಿದ್ದಂತೆ ಒಂದಷ್ಟು ಸಮಯಾವಕಾಶ ಕೂಡ ಅಲ್ಲಿ ಕಡಿಮೆ ಆಗಿತ್ತು. ಹೀಗಾಗಿ 2:45ಕ್ಕೆ ವಾದವನ್ನು ಮುಂದಡೆ ಮಾಡಲಾಗಿತ್ತು. ಈಗ ಮತ್ತೆ ವಾದ ಮತ್ತೆ ಪ್ರತಿವಾದಗಳು ಶುರುವಾಗಿದೆ. ಏನಾಗುತ್ತೆ ಅನ್ನೋದನ್ನ ಹೆಚ್ಚಿನ ಅಪ್ಡೇಟ್ಸ್ ಕಾದು ನೋಡಬೇಕಿದೆ. ಓಕೆ ಓಕೆ ಮಾದೇಶ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರೇವಣ್ಣ ಪರ ವಕೀಲ ನಾಗೇಶ್ 364A ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ಅಂದ್ರೆ 364A ಏನಿರುತ್ತೆ ಅಂತ ಗೋಕಾಕ್ ತೀರ್ಪು, ಜಸ್ಟಿಸ್ ಗೋಕಾಕ್ ತೀರ್ಪನ್ನ ಉಲ್ಲೇಖ ಮಾಡಿ ರೇವಣ್ಣಗೆ ಬೇಲ್ ಕೊಡಬಹುದು ಇದರಲ್ಲಿ ಅಂತ ವಾದ ಮಂಡನೆ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್. ಅಂದ್ರೆ ಕಿಡ್ನಾಪ್ ಅಂತ ಇದನ್ನ ದಾಖಲಿಸಬಹುದಾ ಬೇಡವಾ ಅನ್ನುವಂಥದ್ದು ಸಿ ವಿ ನಾಗೇಶ್ ಹೇಳ್ತಾ ಇರುವಂಥದ್ದು. ಬೇರೆ ಒಂದು ಪ್ರಕರಣವನ್ನು ಉಲ್ಲೇಖ ಮಾಡಿ ಅವ್ರು ಹೇಳ್ತಾ ಇದ್ದಾರೆ 364A ಬರಲ್ಲ, ಹಾಗಾಗಿ ಇವ್ರಿಗೆ ಬೇಲ್ ಖಂಡಿತವಾಗ್ಲೂ ಕೊಡಬಹುದು ಅನ್ನೋದು ಸಿ ವಿ ನಾಗೇಶ್ ಅವರ ವಾದ. 364A ಅಡಿಯಲ್ಲಿ ಯಾಕೆ ಬರಲ್ಲ ಅಂತ, ಈ ಸಂತ್ರಸ್ತೆ ಅವರದ್ದು ಕಿಡ್ನಾಪ್ ಅಲ್ಲ, ಅವರೇ ಸ್ವತಂತ್ರವಾಗಿ ಹೋಗಿರ್ತಕ್ಕಂಥದ್ದು, ಮತ್ತೆ ಬೇರೆ ಬೇರೆ ಪ್ರಕರಣಗಳನ್ನು ಉಲ್ಲೇಖ ಮಾಡಿ, ಬೆಳಗ್ಗೆ ಹೇಗೆ ಜೈನಾ ಕೊಠಾರಿ ಅವರು ಸುಪ್ರೀಂ ಕೋರ್ಟ್ ಪ್ರಕರಣಗಳನ್ನು ಉಲ್ಲೇಖ ಮಾಡಿದ್ರು, ಅದೇ ರೀತಿಯಲ್ಲಿ ಸಿ ವಿ ನಾಗೇಶ್ ಕೂಡ ಬೇರೆ ಬೇರೆ ಪ್ರಕರಣಗಳನ್ನು ಉಲ್ಲೇಖ ಮಾಡಿ ಈಗ ರೇವಣ್ಣ ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಂತ್ರಸ್ತೆ ಏನು ಯೂಟರ್ನ್ ಹೊಡೆದಿದ್ದಿದೆಯಲ್ಲ, ಅದು ಬಹುಶಃ ಎಲ್ಲೋ ಒಂದು ಕಡೆ ವರ ಆಗತ್ತಾ, ಆಮೇಲೆ ಸಂಬಂಧಿಕರ ಹೇಳಿಕೆ ವರ ಆಗತ್ತಾ ಗೊತ್ತಿಲ್ಲ. SIT ಯಾವ ನಿಟ್ಟಿನಲ್ಲಿ ವಿಚಾರಣೆಯನ್ನ ಮಾಡಿದೆ ಅಂತ SITಯ ತನಿಖಾ ವರದಿ ಏನಿದೆಯಲ್ಲ ಅದನ್ನ ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟರು ಜಡ್ಜ್ಗೆ. ಸೊ ಅದರ ಕಾಪಿ ಕೊಡಿ ಅಂತ ಕೇಳಿದ್ದಾರೆ ಸಿ ವಿ ನಾಗೇಶ್ ಅವರು. ಏನಾಗತ್ತೆ ಕಾದು ನೋಡಬೇಕು. ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ.